ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾರಿ ಟೆಸಲ್ಸ್ ಬೈ ಯೋಗಿತಾ. ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಬೇಸ್ ಲೈನ್ ವಿತ್ ಬೇಬಿ ಟೆಸಲ್ಸ್ ಹೇಗೆ ಹಾಕೋದು ಅಂತ ತೋರಿಸ್ಕೊಟ್ಟಿದ್ದೆ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಬೇಸ್ ಲೈನ್ ವಿತ್ ಬೀಡ್ಸ್ ಆ್ಯಂಡ್ ಬೇಬಿ ಟೆಸಲ್ಸ್ ಹೇಗೆ ಹಾಕೋದು ಎರಡನ್ನೂ ಒಟ್ಟಿಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಲಾಸ್ಟ್ ವಿಡಿಯೋನ ಯಾರೆಲ್ಲ ಇನ್ನೂ ನೋಡಿಲ್ಲ, ನಾನು ಈ ಕಾರ್ಡ್ ಮತ್ತು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಏನೇ ಡೌಟ್ಸ್ ಇದ್ದರೂ ನೀವು ಕಮೆಂಟ್ ಬಾಕ್ಸಿಗೆ ಕಮೆಂಟ್ ಮಾಡ್ಬೋದು. ಆ್ಯಂಡ್ ಲಾಸ್ಟ್ ವಿಡಿಯೋದು ನಾನು ನಿಮಗೆ ಸ್ಟೆಪ್ಸ್ ಬರ್ಸಿಲ್ಲ, ಸೊ ಈ ವಿಡಿಯೋ ಎಂಟಲ್ಲಿ ಲಾಸ್ಟ್ ವಿಡಿಯೋ ಮತ್ತು ಈ ವಿಡಿಯೋದ ಎರಡು ಸೇರಿಸಿ ನಾನಿಲ್ಲಿ ಸ್ಟೆಪ್ಸ್ ಬರಿತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ, ಹೇಗೆ ಮಾಡೋದು ಬೇಸ್ ಲೈನ್ ವಿತ್ ಬೇಬಿ ಟೆಸಲ್ಸ್ ಆ್ಯಂಡ್ ಬೀಡ್ಸ್ ಅಂತ. ಸೊ ಆ್ಯಸ್ ಯೂಶುವಲ್ ನಾನಿಲ್ಲಿ ಗೋಲ್ಡ್ ಟೇಪ್ ತೊಗೊಂಡಿದ್ದೀನಿ, ಹಾಗೆ 6 ಲೇಯರ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡು ಈ ಥರ ಲಾಸ್ಟ್ ಒಂದು ನಾಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಈ ಫಿಂಗರ್ಗೆ ಎಲ್ಲ ಸುತ್ಕೊಳ್ತೀನಿ, ನನಗೆ ಎಷ್ಟು ಬೇಕಷ್ಟು ಸುತ್ಕೊಂಡು ಈ ಥರ ನಾನು ಪ್ಲೇಸ್ ಮಾಡಿ ಇಟ್ಕೊಳ್ತೀನಿ. ಆ್ಯಂಡ್ ನಾನಿಲ್ಲಿ ಟೂಲಿಪ್ ಜಪಾನ್ ನಂಬರ್ 10.75 mm ನೀಡಲ್ಲಿ ತೊಗೊಂಡಿದ್ದೀನಿ. ಟೂಲಿಪ್ ಜಪಾನ್ ಅನ್ನೋದು ಯಾವಾಗಲೂ ನಮ್ಮ ಕಡೆ ಫೇಸ್ ಆಗಿರಬೇಕು. ಸೊ ಇದು ನನ್ನ ಕ್ಲಾತ್ ಅಂದರೆ ಕ್ಲಾತಿನ ಫ್ರಂಟ್ ಸೈಡ್ ಇದಾಗಿರುತ್ತೆ, ಬ್ಯಾಕ್ ಸೈಡ್ ಇದಾಗಿರುತ್ತೆ. ಸೊ ನಾನು ಬ್ಯಾಕ್ ಸೈಡ್ ಆಫ್ ದಿ ಕ್ಲಾತ್ನ ಏನು ನಾನು ನಾಟ್ ಹಾಕಿದ್ದೀನಿ ಅದನ್ನ ಬ್ಯಾಕ್ ಸೈಡ್ ಆಫ್ ದಿ ಕ್ಲಾತ್ ಬರೋಗೆ ಈ ಥರ ಇಟ್ಕೊಂಡು ನೀಡಲ್ನ ಇನ್ಸರ್ಟ್ ಮಾಡ್ತೀನಿ. ಸೊ ಈ ಥರ ನೀಡಲ್ನ ಇನ್ಸರ್ಟ್ ಮಾಡಿದಾದ್ಮೇಲೆ ಸೂಜಿ ಮೇಲೆ ದಾರ ಈಚೆ ತಂದು ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಲೂಪಿಂದ ಹೊರಗೆ ಬರಬೇಕು. ಸೊ ಈ ಥರ ಒಂದು ಲಾಕ್ ಮಾಡ್ಕೋತೀನಿ ನನ್ನ ಕ್ಲಾತಿಗೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ 3 ಚೈನ್ ಸ್ಟಿಚ್ ಹಾಕ್ಕೋತೀನಿ. ಸೊ 1 2 ಆ್ಯಂಡ್ 3 ಚೈನ್ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಅದೆಲ್ಲಿಗೆ ಎಂಡ್ ಆಗುತ್ತೆ ಅಲ್ಲಿಗೆ ನೀಡಲ್ನ ಈ ಥರ ಪ್ಲೇಸ್ ಮಾಡಿ ನೀಡಲ್ ಇನ್ಸರ್ಟ್ ಮಾಡಿ ದಾರ ತಂದು, ಸೊ ಸೂಜಿ ಮೇಲೆ 2 ದಾರ ಇರುತ್ತೆ. ಸೊ ಥ್ರೆಡ್ನ ಆ 2 ಲೂಪಿಂದ ಒಟ್ಟಿಗೆ ಈಚೆ ಬರಬೇಕು. ಸೊ ಈ ಥರ ಲಾಕ್ ಮಾಡಿದಾದಮೇಲೆ ಥ್ರೆಡ್ನ ಈ ಥರ ಎಕ್ಸ್ಪೆಂಡ್ ಮಾಡಿ ನಾನು ನೀಡಲ್ನ ಆಚೆ ತರ್ತೀನಿ. ನೀಡಲ್ನ ಆಚೆ ತಂದಾದಮೇಲೆ ನಾನು ಈ ಥರ ಫ್ಲ್ಯಾಟ್ ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ. ಸೊ ಒಂದು ಫ್ಲ್ಯಾಟ್ ಬೀಡ್, ಈ ಫ್ಲವರ್ ಬೀಡ್ ಏನಿದೆ ಅದರೊಳಗಡೆ ನಾನು ನೀಡಲ್ನ ಪಾಸ್ ಮಾಡ್ತೀನಿ. ಸೊ ನೀಡಲ್ ಒಳಗಡೆ ಈ ಥರ ಬೀಡ್ಸ್ ತೊಗೊಂಡು ಎಲ್ಲ ಥ್ರೆಡ್ಸಿಂದನೂ ಮತ್ತೆ ಈ ಥರ ನೀಡಲ್ನ ಹಾಕಿಟ್ಕೊಂಡು ನಿಧಾನಕ್ಕೆ ಬೀಡನ್ನ ಪಾಸ್ ಮಾಡ್ತೀನಿ. ಸೊ ಎಲ್ಲ ಲೇಯರ್ಸಿಂದನೂ ಬೀಡ್ ಏನಿದೆ ನೀಟಾಗಿ ಪಾಸ್ ಆಗಬೇಕು. ಸೊ ಪಾಸ್ ಆದಮೇಲೆ ಜಸ್ಟ್ ಸೂಜಿ ಮೇಲೆ ದಾರ ತೊಗೊಂಡು ಲೂಪಿಂದ ಈಚೆ ಬಂದು ಬೀಡ್ ಲಾಕ್ ಮಾಡ್ತೀನಿ. ಸೊ ಬೀಡ್ ಲಾಕ್ ಮಾಡಿದಾದಮೇಲೆ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿಗೆ ನಾನು ಕ್ಲಾತಲ್ಲಿ ಒಂದು ಲಾಕ್ ಮಾಡ್ಕೊತೀನಿ, ಅಂದರೆ ಸಿಂಗಲ್ ಕ್ರೋಶ ಹಾಕ್ಕೊಳ್ತೀನಿ. ಸೊ ಸೂಜಿ ಮೇಲೆ 2 ದಾರ ಇರುತ್ತೆ, 2 ದಾರದಿಂದ ಒಟ್ಟಿಗೆ ದಾರ ತಂದರೆ 1 ಸಿಂಗಲ್ ಕ್ರೋಶ ಆಗುತ್ತದು. ಸೊ ಈ ಥರ ಲಾಕ್ ಮಾಡ್ತೀನಿ. ಲಾಕ್ ಮಾಡಿದಾದಮೇಲೆ ಹಾಗೆ 3 ಚೈನ್ಸ್ ಹಾಕ್ಕೊಳ್ತೀನಿ. 1 2 3 ಚೈನ್ಸ್ ಹಾಕಿದ್ಮೇಲೆ ಮತ್ತೆ ಅಗೇನ್ ಲಾಕ್ ಮಾಡ್ತೀನಿ. ಎಲ್ಲೇ ಎಂಡ್ ಆಗುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ದಾರ ತಂದು ಸೂಜಿ ಮೇಲೆ 2 ಲೂಪ್ ಇರುತ್ತೆ, ಆ ಲೂಪಿಂದನೂ ಆಚೆ ತರ್ತೀನಿ ದಾರ. ಸೊ ಈ ಥರ 3 ಚೈನ್ಸ್ ಆದಮೇಲೆ ಮತ್ತೀಗ 1 ಬೀಡ್ ಹಾಕ್ಕೊಳ್ತೀನಿ. ಸೊ 1 ಫ್ಲವರ್ ಬೀಡ್ ಹಾಕ್ಕೊಳ್ತೀನಿ, ಫ್ಲ್ಯಾಟ್ ಇದೆ. ಸೊ ಎಲ್ಲ ಥ್ರೆಡ್ಸಿಂದನೂ ನೀಟಾಗಿ ನೀಡಲಿಂದ ಇಟ್ಕೊಂಡು ನೀಟಾಗಿ ಎಲ್ಲ ಲೇಯರ್ಸ್ ಆಫ್ ಥ್ರೆಡ್ಸಿಂದನೂ ಬೀಡ್ಸ್ನ ಪಾಸ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡಿ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿಗೆ ಕ್ಲಾತ್ ಮೇಲೆ ಲಾಕ್ ಮಾಡಿದಾದ್ಮೇಲೆ ನಾನಿಲ್ಲಿ ಮತ್ತೆ 3 ಚೈನ್ಸ್ ಹಾಕ್ಕೊಳ್ತೀನಿ. 1 2 ಆ್ಯಂಡ್ 3 ಚೈನ್ಸ್ ಹಾಕ್ಕೊಂಡು ಮತ್ತೆ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಇದೇ ಥರ 1 ಬೀಡ್ ಆದಮೇಲೆ ಲಾಕ್ ಮಾಡಿ 3 ಚೈನ್ಸ್ ಹಾಕ್ಕೋಬೇಕು, ಮತ್ತು 1 ಬೀಡ್ ಆದಮೇಲೆ ಲಾಕ್ ಮಾಡಿ 3 ಚೈನ್ಸ್ ಹಾಕ್ಕೋಬೇಕು. ಸೊ ಇದೇ ಥರ ನಿಮ್ಮ ಹತ್ರ ಎಷ್ಟು ಬೀಡ್ಸ್ ಇದೆ ಅಷ್ಟು ಬೀಡ್ಸ್ಗೂ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೋಬೇಕು. ಸೊ ನಾನಿಲ್ಲಿ ನನ್ನ ಹತ್ರ ಎಷ್ಟು ಬೀಡ್ಸ್ ಇತ್ತು ಅಷ್ಟು ಬೀಡ್ಸಿಲ್ಲಿ 5 ಬೀಡ್ಸ್ ಹಾಕಿ ಇಲ್ಲಿವರೆಗೆ ಎಂಡ್ ಮಾಡಿದ್ದೀನಿ. ಸೊ ನಾನಿಲ್ಲಿ ಸ್ಟಾರ್ಟಿಂಗು ಚೈನ್ ಹಾಕಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಲಾಸ್ಟಲ್ಲೂ ಕೂಡ ನಾನು ಚೈನ್ ಹಾಕಿನೇ ಟ್ಯಾಸಲ್ಸ್ನ ಎಂಡ್ ಮಾಡ್ತೀನಿ. ಅಕಸ್ಮಾತ್ ಬೀಡ್ಸಿಂದ ಸ್ಟಾರ್ಟ್ ಮಾಡಿದರೆ ಬೀಡ್ಸ್ ಹಾಕಿ ಎಂಡ್ ಮಾಡಬೇಕು. ಸೊ 1 2 ಆ್ಯಂಡ್ 3 ಚೈನ್ಸ್ ಹಾಕಿ ನೀಡಲಲ್ಲಿ ಕ್ಲಾತಲ್ಲಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಟ್ಯಾಸಲ್ನ ಎಂಡ್ ಮಾಡ್ತೀನಿ. ಸೊ ಇದೇನಾಗಿತ್ತು, ಬೇಸ್ ಲೈನ್ ವಿತ್ ಬೀಡ್ ಆಗಿತ್ತು. ಸೊ ಇದಕ್ಕೇ ನಾವೀಗ ಟ್ಯಾಸಲ್ಸ್ ಹಾಕಬೇಕು. ಸೊ ನಿಧಾನಕ್ಕೆ ತೆಗೀರಿ, ಇಲ್ಲ ಜೋರಾಗಿ ತೆಗೆದ್ರೆ ಈ ಥರ ಆಗುತ್ತೆ. ಸೊ ನಿಧಾನಕ್ಕೆ ತೆಗೀರಿ. ಸಿಲ್ಕ್ ಥ್ರೆಡ್ಸ್ ಸ್ಮೂತ್ ಇರೋದ್ರಿಂದ ಕಟ್ಟಾಗೋ ಚಾನ್ಸಸ್ ಇರುತ್ತೆ, ಹುಷಾರಾಗಿ ಹ್ಯಾಂಡಲ್ ಮಾಡಿ. ಸೊ ಈ ಥರ ಚೈನ್ಸ್ ಹಾಕಿ ಮುಗಿದ್ಮೇಲೆ ಸೊ ಇಲ್ಲಿ ನಾನು 2 ಚೈನ್ಸ್ ಹಾಕಿ ಟ್ಯಾಸಲ್ನ ಎಂಡ್ ಮಾಡ್ತೀನಿ. ಸೊ 2 ಚೈನ್ಸ್ ಹಾಕಾಯಿತು, ಇಲ್ಲಿ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿ ನೀಡಲ್ನ ಜಸ್ಟಿಗೆ ಪುಲ್ ಮಾಡ್ತೀನಿ. ಪುಲ್ ಮಾಡಿದಾದ್ಮೇಲೆ ಈಗ ಹೇಳಿದ್ರೆ ಸಾಕು, ಟೈಟ್ ಆಗುತ್ತೆ. ಸೊ ಎಕ್ಸಸ್ ಏನು ಥ್ರೆಡ್ ಇದೆ ಅದನ್ನು ನಾನೀಗ ರಿಮೂವ್ ಮಾಡ್ಕೊಂಡು ಲಾಸ್ಟಲ್ಲಿ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ. ಇಲ್ಲಿಂದ ಸ್ವಲ್ಪ ಗ್ಲೂ ಹಾಕಿ ಜಸ್ಟ್ ಈ ಥರ ಬ್ಯಾಕ್ ಸೈಡ್ಗೆ ಪೇಸ್ಟ್ ಮಾಡಿದ್ರೆ ಅದು ಎಡ್ಜನ್ನು ಕಾಣಿಸಲ್ಲ. ಸೊ ಈ ಥರ ಮಾಡಿದಾದ್ಮೇಲೆ ಇಲ್ಲಿ ಏನೇನು ಗ್ಯಾಪ್ ಇದೆ ಈ ಗ್ಯಾಪಿಗೆ ನಾನು ಟ್ಯಾಸಲ್ಸ್ ಹಾಕಬೇಕು. ಟ್ಯಾಸಲ್ಸ್ ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಗೆ ತೋರಿಸಿದ್ದೀನಿ ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಟ್ಯಾಸಲ್ಸ್ ಹಾಕೋದು. ಸೊ ಇದು ಬೇಸ್ ಲೈನ್ ವಿತ್ ಬೀಡ್ ಆ್ಯಂಡ್ ಬೇಬಿ ಟ್ಯಾಸಲ್ಸ್ ಆಗುತ್ತೆ. ಸೊ ನೋಡೋಣ ಬನ್ನಿ ಹೇಗೆ ಟ್ಯಾಸಲ್ಸ್ ಹಾಕೋದು ಅಂತ. ನಾನಿಲ್ಲಿ ಆಲ್ರೆಡಿ 60 to 65 ಲೇಯರ್ಸ್ ಆಫ್ ಸಿಲ್ಕ್ ಥ್ರೆಡ್ನ ತೊಗೊಂಡು ನೀಡಲಿಗೆ ಪಾಸ್ ಮಾಡಿ ಐರನ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ. ಸೊ ನಿಮಗೆ ಬೇಕಿದ್ರೆ ನೀವು ಕಾಂಟ್ರಾಸ್ಟ್ ಕಲರ್, ಇಲ್ಲಿ ಏನು ಕಲರ್ ಯೂಸ್ ಮಾಡಿದರೆ ಅದೇ ಕಲರ್ ಯೂಸ್ ಮಾಡ್ಬೋದು.
ಸೇಮ್ ಕಲರ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಈ ಥರ ಕಾಂಟ್ರಾಸ್ಟ್ ಕಲರ್ ತೊಗೊಂಡು ಕೂಡ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಕಾಂಟ್ರಾಸ್ಟ್ ಕಲರ್ ತೊಗೊಂಡಿದ್ದೀನಿ. ಆ್ಯಂಡ್ ನಾನಿಲ್ಲಿ ತೋರಿಸೋದಕ್ಕೋಸ್ಕರ 65 ಲೇಯರ್ಸ್ ಆಫ್ ಸಿಲ್ಕ್ ಥ್ರೆಡ್ಸ್ ತೊಗೊಂಡಿದ್ದೀನಿ. ನಿಮಗೆ ದಪ್ಪ ಬೇಕು ಅಥವಾ ಸ್ಯಾರಿಗೆ ಡೈರೆಕ್ಟ್ ಆಗ್ತಿದ್ದೀನಿ ಅನ್ನೋದ್ರ ಹತ್ರ ಮೋರ್ ದೆನ್ 80 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡ್ರೆ ಇನ್ನೂ ಸ್ವಲ್ಪ ದಪ್ಪಾಗಿ ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಂದರೆ ನೀವು ಇಷ್ಟು ತೊಗೊಂಡು ಸಾಕು, ಸೊ ಚೆನ್ನಾಗಿ ಕಾಣುತ್ತೆ. ಇಲ್ಲ ಇನ್ನೂ ಸ್ವಲ್ಪ ಕಮ್ಮಿ ತೊಗೊಂಡ್ರೂ ನಡೆಯುತ್ತೆ. ಸೊ ನಾನಿಲ್ಲಿ ಏನು ಗ್ಯಾಪ್ ಇದೆ, ಚೈನ್ ಇದೆ, ಸೊ ನಾನಿಲ್ಲಿ ಬಟ್ಟೆಗೂ ಆಗ್ತಿಲ್ಲ, ಚೈನ್ಗೂ ಆಗ್ತಿಲ್ಲ, ಮಧ್ಯೆ ಏನು ಗ್ಯಾಪ್ ಇದೆ ಆ ಗ್ಯಾಪ್ ಒಳಗಿಂದ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ತರ್ತೀನಿ. ಸೊ ಥ್ರೆಡ್ ಈ ಥರ ತಂದು ಸೊ ಎಲ್ಲ ಥ್ರೆಡ್ಸ್ನ ಈ ಥರ ಗ್ಯಾದರ್ ಮಾಡಿ ಇಟ್ಕೊಡ್ತೀನಿ. ಸೊ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ನಾಯ್ಸಸ್ ಬರ್ತಿದೆ, ಪ್ಲೀಸ್ ಅದನ್ನು ಅವಾಯ್ಡ್ ಮಾಡಿ. ಪಕ್ಕ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಸ್ವಲ್ಪ ನಾಯ್ಸಸ್ ಬರ್ತಿದೆ. ಸೊ ಎಲ್ಲ ಥ್ರೆಡ್ಸ್ನ ಈ ಥರ ಗ್ಯಾದರ್ ಮಾಡಿ ಇಟ್ಕೊಂಡಾದಮೇಲೆ ಬ್ಯಾಕ್ ಸೈಡಿಂದ ನೀಡಲ್ನ ಪಾಸ್ ಮಾಡ್ತೀನಿ. ಜರಿ ಥ್ರೆಡ್ ತೊಗೊಂಡಿದ್ದೀನಿ, ಬ್ಯಾಕ್ ಸೈಡಿಂದ ನೀಡಲ್ನ ಪಾಸ್ ಮಾಡಿ ಸೊ ಈ ಫಿಂಗರಿಂದ ಜರಿ ಥ್ರೆಡ್ನ ಇಟ್ಕೊಂಡು ಆ ಸೈಡಿಂದ ಈ ಸೈಡ್ ನೀಡಲ್ ಪಾಸ್ ಮಾಡಿ ಲೂಪ್ ಫಾರ್ಮ್ ಆಗುತ್ತೆ. ಆ ಲೂಪಿಂದ ನಾನು ಏನಿದೆ ನೀಡಲ್ನ ಪಾಸ್ ಮಾಡ್ತೀನಿ. ಸೊ ಅಲ್ಲಿಗೆ ಒಂದು ಲಾಕ್ ಆಗುತ್ತೆ. ನಾನಿಲ್ಲಿ ನಾರ್ಮಲ್ ನೀಡಲ್ಲೇ ಯೂಸ್ ಮಾಡ್ತಿದ್ದು ಜರಿ ಥ್ರೆಡ್ ಹಾಕೋದಕ್ಕೆ. ಸೊ ಆ ಕಡೆಯಿಂದ ಈ ಕಡೆ ನೀಡಲ್ನ ಪಾಸ್ ಮಾಡಿ ಸೊ ಆ ಸೈಡಿಂದ ಈ ಸೈಡ್ ನೀಡಲ್ ಪಾಸ್ ಮಾಡಿ ಏನು ಲೂಪ್ ಫಾರ್ಮ್ ಆಗುತ್ತೆ ಆ ಲೂಪಿಂದ ನೀಡಲ್ನ ಆಚೆ ತರ್ತೀನಿ. ಸೊ ಅಲ್ಲೊಂದು ಲಾಕ್ ಆಗುತ್ತೆ. ಇದೇ ಥರ 3 to 5 ಟೈಮ್ಸ್ ನಾನಿಲ್ಲಿ ಲಾಕ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಯಾರ್ಯಾರು ಕಲಿಯುತ್ತಿದ್ದೀರಾ ನನ್ನ ಜೊತೆ ಮಾಡ್ತಾ ಹೋದರೆ ನಿಮಗೂ ಕೂಡ ಐಡಿಯಾ ಬರುತ್ತೆ. ಸೊ ನೋಡಿ ಆಮೇಲೆ ಮಾಡ್ತೀನಿ ಅಂತ ಟ್ರೈ ಮಾಡ್ತೀನಿ ಅಂತ ಡಿಲೇ ಮಾಡಿದ್ರೆ ಅಷ್ಟು ಅರ್ಥ ಆಗಲ್ಲ ಅಂತ ಅಂದ್ಕೊಳ್ತೀನಿ. ಸೊ ನನ್ನ ಜೊತೆನೇ ಟ್ರೈ ಮಾಡ್ತಾ ಹೋಗಿ ಯಾರ್ಯಾರು ಕಲಿತಿದ್ದೀರಾ ಹೊಸದಾಗಿ. ಸೊ ಇಲ್ಲಿ 5 ಟೈಮ್ಸ್ ಸಾಕಾಗಿದೆ. ಸೊ ನೀಡಲ್ನ ನಾನು ಮೇಲಿಂದ ಕೆಳಗಡೆ ಪಾಸ್ ಮಾಡ್ತಿದ್ದೀನಿ. ಪಾಸ್ ಮಾಡಿ ಟ್ರಿಮ್ ಮಾಡ್ತೀನಿ. ಈಗ ಥ್ರೆಡ್ನ ನಾನಿಲ್ಲಿ 1/2 ಇಂಚ್ ಅಷ್ಟಕ್ಕೆ ಟ್ರಿಮ್ ಮಾಡ್ತೀನಿ ಥ್ರೆಡ್ಸ್ನ. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂತ. ಸೊ ಇದೇ ಥರ ಏನೇನು ಗ್ಯಾಪ್ಸ್ ಇದೆ ಎಲ್ಲ ಗ್ಯಾಪ್ಸಿಗೂ ನಾನು ಟ್ಯಾಸಲ್ಸ್ನ ಹಾಕ್ತಾ ಹೋಗ್ತೀನಿ. ಸೊ ಇಲ್ಲಿ ಏನು ಗ್ಯಾಪ್ ಇದೆ ಆ ಗ್ಯಾಪಿಂದ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ತರ್ತೀನಿ. ಆ್ಯಂಡ್ ಎಲ್ಲ ಥ್ರೆಡ್ಸ್ನ ನೀಟಾಗಿ ಗ್ಯಾದರ್ ಮಾಡಿ ಇಟ್ಕೊಂಡು ಜರಿ ಥ್ರೆಡಿಂದ ಲಾಕ್ ಮಾಡ್ತೀನಿ. ಸೊ ಬ್ಯಾಕ್ ಸೈಡಿಂದ ಫ್ರಂಟಿಗೆ ನೀಡಲ್ನ ಪಾಸ್ ಮಾಡ್ತೀನಿ. ಪಾಸ್ ಮಾಡಿ ಆ ಸೈಡಿಂದ ಈ ಸೈಡಿಗೆ ನೀಡಲ್ ಪಾಸ್ ಮಾಡಿ ಲೂಪ್ ಏನಿದೆ ಆ ಲೂಪಿಂದ ನೀಡಲ್ನ ತರ್ತೀನಿ. ಸೊ ದಟ್ ಅಲ್ಲಿ ಒಂದು ಲಾಕ್ ಆಗುತ್ತೆ. ಸೊ ಆ ಸೈಡಿಂದ ಈ ಸೈಡ್ ನೀಡಲ್ ಪಾಸ್ ಮಾಡಿ ಲೂಪ್ ಒಳಗಿಂದ ನೀಡಲ್ನ ಪಾಸ್ ಮಾಡ್ತೀನಿ. ಸೊ ಅಲ್ಲೊಂದು ಲಾಕ್ ಫಾರ್ಮ್ ಆಗುತ್ತೆ. ಆ ಸೈಡ್ ಈ ಸೈಡೆಲ್ಲ ಬೀಡ್ಸು ಟ್ಯಾಸಲ್ಸ್ ಇರೋದ್ರಿಂದ ನಿಮ್ಗೆ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸ್ಬೋದು, ಬಟ್ ಕಷ್ಟ ಏನೂ ಇಲ್ಲ, ಈಸಿಯಾಗೇ ಇದೆ. ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ಅಷ್ಟೇ. ಸೊ 4 to 5 ಟೈಮ್ಸ್ ನಾನಿಲ್ಲಿ ಲಾಕ್ ಮಾಡ್ತಾ ಹೋಗ್ತೀನಿ. ಪಕ್ಕ ಲಾಕ್ ಮಾಡ್ಕೊಂಡು ಬಂದರೆ ಏನು ಜರಿ ಥ್ರೆಡ್ ಹಾಕಿದ್ದೀವಿ ಅದು ಕೂಡ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಮೇಲಿಂದ ಕೆಳಗಡೆ ಈ ಥರ ನೀಡಲ್ನ ಪಾಸ್ ಮಾಡಿ ನಾನು ಥ್ರೆಡ್ಸ್ನ ಟ್ರಿಮ್ ಮಾಡ್ಕೊಳ್ತೀನಿ. ಸೊ ಲಾಸ್ಟ್ ಟೈಮ್ ಯಾವ ಲೆಂತಿಗೆ ಟ್ರಿಮ್ ಮಾಡಿದೆ ಅದೇ ಲೆಂತಿಗೆ ಇದನ್ನು ಕೂಡ ಟ್ರಿಮ್ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು ಎಷ್ಟು ನೀಟಾಗಿ ಟ್ರಿಮ್ ಆಗಿದೆ ಅಂತ. ಇದೇ ಥರ ಇನ್ನಿಲ್ಲಿ ಮಿಕ್ಕಿದೆ ಏನಿದೆ ಎಲ್ಲದಕ್ಕೂ ಅಪ್ಲೈ ಮಾಡ್ತಾ ಬರೋಣ. ಸೊ ನಾನಿಲ್ಲಿ ಕಂಪ್ಲೀಟಾಗಿ ಎಲ್ಲ ಟ್ಯಾಸಲ್ಸು ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ಸೊ ನಾನಿಲ್ಲಿ ಕಾಂಟ್ರಾಸ್ಟ್ ತೊಗೊಂಡಿರೋದ್ರಿಂದ ಸೊ ಕಲರ್ಸ್ ಏನಿದೆ ಅದು ಹೈಲೈಟಾಗಿ ಕಾಣಿಸ್ತಿದೆ. ಸೊ ನೀವು ಒಂದೇ ಸಿಂಗಲ್ ಕಲರ್ಸ್ ಯೂಸ್ ಮಾಡಿನೂ ಕೂಡ ಮಾಡ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡ್ಬೋದು ಈ ಕುಚ್ಚು ಸ್ಯಾರಿಗೆ ನೀವು ಈಸಿಯಾಗಿ ಹಾಕ್ಬೋದು. ಆ್ಯಂಡ್ ಇದಕ್ಕೆ ನೀವು ಮಿನಿಮಮ್ ಅಂದರೂ 400 to 450 ರೂಪೀಸ್ ಚಾರ್ಜ್ ಮಾಡ್ಬೋದು ಬೇರೆಯವರಿಗೆ. ಸೊ ನಿಮಗೆ ಖರ್ಚು ಬಂದಿದ್ದ ಮ್ಯಾಕ್ಸಿಮಮ್ ಎಷ್ಟಿರುತ್ತೆ ಅಂದರೆ ಬೀಡ್ಸ್ ಒಂದು 10 ಗ್ರಾಮ್ಸ್ ತೊಗೋಬೋದು. ಆ್ಯಂಡ್ ಇದು ಒಂದು ಥ್ರೆಡ್ ಅಂತ ಅಂದ್ಕೊಂಡ್ರೆ ಸೊ 40 to 50 ರೂಪೀಸಲ್ಲಿ ನಿಮ್ಮದು ಖರ್ಚು ಮುಗಿಯುತ್ತೆ. ಸೊ ನೀವು ಮ್ಯಾಕ್ಸಿಮಮ್ 400 to 450ವರೆಗೆ ನೀವು ಇದನ್ನು ಕುಚ್ಚನ್ನ ಮಾಡಿಕೊಡ್ಬೋದು. ನಿಮ್ಮ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ, ಅಲ್ಲಿ ಯಾವ ಥರ ಮಾಡಿಕೊಡ್ತಾರೆ ಅದ್ರ ಮೇಲೆ ಪ್ರೈಸ್ ಡಿಪೆಂಡ್ಸ್ ಆಗ್ತಾ ಹೋಗುತ್ತೆ. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಈ ಡಿಸೈನ್ಸ್ ಅಂತ.
ಸೊ ಇದರಲ್ಲಿ ನಿಮಗೆ ಏನೇ ಡೌಟ್ಸ್ ಇದ್ದರೂ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು, ನಾನು ನಿಮಗೆ ರಿಪ್ಲೈ ಮಾಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ನೆಕ್ಸ್ಟ್ ಡಿಸೈನ್ಸ್ ಹೇಳ್ಕೊಡ್ತಾ ಹೋಗ್ತೀನಿ, ಕ್ರೋಶಾ ಡಿಸೈನ್ಸೇ. ಅಲ್ಲಿ ಜಾಸ್ತಿ ಟ್ಯಾಸಲ್ಸ್ ಬರೋಲ್ಲ, ಜಸ್ಟ್ ಬೀಡ್ಸ್ ಯೂಸ್ ಮಾಡ್ತಾ ಹೇಗೆ ಕ್ರೋಶಾ ಡಿಸೈನ್ಸ್ ಹಾಕ್ಬೋದು ಅಂತ ಹೇಳ್ಕೊಡ್ತೀನಿ. ನಾನು ಎಲ್ಲೆಲ್ಲಿ ಟ್ಯಾಸಲ್ಸ್ ಬರುತ್ತೆ ಅಲ್ಲಿ ಟ್ಯಾಸಲ್ಸ್ ಹಾಕಿ ಅಂತ ಹೇಳ್ತೀನಿ, ಅಲ್ಲಿ ಮಾತ್ರ ಟ್ಯಾಸಲ್ಸ್ ಹಾಕಿ. ಇನ್ನು ಮಿಕ್ಕಿದ ಕಡೆ ಎಲ್ಲ ಕ್ರೋಶಾ ಡಿಸೈನ್ಸೇ ಜಾಸ್ತಿ ಇರುತ್ತೆ. ಸೊ ಥ್ರೆಡ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನನಗೆ ಇದನ್ನು ಕಟ್ ಮಾಡಿ ಬುಕ್ಕಲ್ಲಿ ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ. ಆ್ಯಂಡ್ ಇದರ ಸ್ಟೆಪ್ಸ್ ನಾನು ನಿಮಗೆ ಈ ವಿಡಿಯೋದು ಮತ್ತು ಲಾಸ್ಟ್ ವಿಡಿಯೋದು ಸ್ಟೆಪ್ಸ್ ನಾನು ನಿಮಗೆ ತೋರಿಸ್ತೀನಿ, ಯಾವ ಥರ ಬರೀಬೇಕು ಅಂತ. ಬನ್ನಿ ನೋಡಿ ಲಾಸ್ಟ್ ವಿಡಿಯೋದಲ್ಲಿ ಬೇಸ್ ಲೈನ್ ವಿತ್ ಬೀಡ್ಸ್ ಇದೆ ಆ್ಯಂಡ್ ಬೇಸ್ ಲೈನ್ ವಿತ್ ಬೇಬಿ ಟ್ಯಾಸಲ್ಸ್ ಆಗಿದೆ. ಇಲ್ಲಿ ಬೇಸ್ ಲೈನ್ ವಿತ್ ಬೀಡ್ಸ್ದು ನೋಟ್ಸ್ ಕೊಟ್ಟಿದ್ದೀನಿ, ಇಲ್ಲಿ ಬೇಸ್ ಲೈನ್ ವಿತ್ ಬೇಬಿ ಟ್ಯಾಸಲ್ಸ್ದು ನೋಟ್ಸ್ ಕೊಡ್ತೀನಿ. ಸೊ ಒಂದು ಸಿಂಗಲ್ ಕ್ರೋಶಾ ಅಂದರೆ ಲಾಕ್ ಮಾಡ್ಕೋಬೇಕು ಫಸ್ಟು. ಬ್ಯಾಕ್ಗ್ರೌಂಡಲ್ಲಿ ತುಂಬಾ ನಾಯ್ಸ್ ಬರ್ತಿದೆ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಸೊ ಇಲ್ಲಿ 3 ಚೈನ್ಸ್ ಹಾಕ್ಕೊಂಡಿದ್ದೀನಿ, 3 ಚೈನ್ಸ್, 1 ಸಿಂಗಲ್ ಕ್ರೋಶಾ ಆ್ಯಂಡ್ ಏನಿದೆ ಇದೇ ಸ್ಟೆಪ್ಸ್ನ ನಾನಿಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಸೊ 1 ಕ್ರೋಶಾ ಆದಮೇಲೆ 1 ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡಿದಾದಮೇಲೆ ಮತ್ತು 3 ಚೈನ್, 1 ಸಿಂಗಲ್ ಕ್ರೋಶಾ, 3 ಚೈನ್, 1 ಸಿಂಗಲ್ ಕ್ರೋಶಾ. ಸೊ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗಿ ಲಾಸ್ಟಲ್ಲಿ ಏನು ಮಾಡಬೇಕು. ಸೊ ಇಲ್ಲಿ ಏನಿದೆ ಫಸ್ಟ್ 3 ಚೈನ್ ಏನಿದೆ ಇಲ್ಲಿ ನಾನು ಟ್ಯಾಸಲ್ನ ಹಾಕ್ತೀನಿ. ಸೊ ನೆಕ್ಸ್ಟು 3 ಚೈನ್ ಏನಿದೆ ಅದನ್ನು ಗ್ಯಾಪ್ ಬಿಟ್ಟು ಅದರ ನೆಕ್ಸ್ಟ್ 3 ಚೈನ್ ಏನಿದೆ ಅಲ್ಲಿ ನಾನು ಟ್ಯಾಸಲ್ನ ಹಾಕ್ತೀನಿ. ಸೊ ಹಾಗೆ ಒಂದು 3 ಚೈನ್ ಗ್ಯಾಪ್ ಇಟ್ಟು ನೆಕ್ಸ್ಟ್ 3 ಚೈನಲ್ಲಿ ಟ್ಯಾಸಲ್ಸ್ನ ಹಾಕ್ತಾ ಹೋಗ್ತೀನಿ. ಸೊ ಇವತ್ತಿನ ಮಾಡಿದ ವಿಡಿಯೋದು ನೋಟ್ಸ್ ನೋಡೋಣ ಬನ್ನಿ. ಇವತ್ತಿನ ಮಾಡಿದ್ದೇನು, ಬೇಸ್ ಲೈನ್ ವಿತ್ ಬೀಡ್ಸ್ ಆ್ಯಂಡ್ ಬೇಬಿ ಟ್ಯಾಸಲ್. ಸೊ ಇದ್ರದ್ದು ಸ್ಟೆಪ್ಸು, ಫಸ್ಟು ನಾನು ಇಲ್ಲಿ ಏನು ಮಾಡಿದ್ದೀನಿ, 1 ಸಿಂಗಲ್ ಕ್ರೋಶಾ ಹಾಕ್ಕೊಂಡಿದ್ದೀನಿ ಅಂದರೆ ಲಾಕ್ ಮಾಡ್ಕೊಂಡಿದ್ದೀನಿ. ದೆನ್ 3 ಚೈನ್ಸ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ 1 ಬೀಡ್ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಫ್ಲ್ಯಾಟ್ ಬೀಡ್ ಹಾಕ್ಕೊಂಡಿದ್ದೀನಿ, ನಿಮ್ಗೆ ಯಾವ ಬೀಡ್ ಬೇಕಾದ ಬೀಡ್ ಹಾಕ್ಕೋಬೋದು. ಆ್ಯಂಡ್ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಸೊ ಹಾಗೆ 1 ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ದೆನ್ ಮತ್ತೆ 3 ಚೈನ್ ಹಾಕ್ತೀನಿ, 1 ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡ್ತೀನಿ, 1 ಬೀಡ್ ಹಾಕ್ಕೊಳ್ತೀನಿ, ಬೀಡ್ ಲಾಕ್ ಮಾಡ್ತೀನಿ ಆ್ಯಂಡ್ 1 ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡ್ತೀನಿ. ಸೊ ಮತ್ತೆ 3 ಚೈನ್ ಹಾಕ್ತೀನಿ, 1 ಸಿಂಗಲ್ ಕ್ರೋಶಾ ಹಾಕ್ತೀನಿ. ಸೊ ಇದೇ ಸ್ಟೆಪ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ನಾನು ಇಲ್ಲಿ ಎಲ್ಲೆಲ್ಲಿ 3 ಚೈನ್ಸ್ ಹಾಕಿದ್ದೀನಿ ಅಲ್ಲಿ ಟ್ಯಾಸಲ್ಸ್ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಯಾವುದೇ ಥರ 3 ಚೈನ್ಸ್ ಗ್ಯಾಪ್ ಬಿಡೋ ಥರ ಇರಲ್ಲ, ಮಧ್ಯೆ ಬೀಡ್ಸ್ ಹಾಕಿರೋದ್ರಿಂದ ಗ್ಯಾಪ್ ಬಿಡೋ ಅವಶ್ಯಕತೆ ಇರಲ್ಲ. ಸೊ ಎಲ್ಲೆಲ್ಲಿ 3 ಚೈನ್ಸ್ ಹಾಕಿದ್ದೀನಿ ಅಲ್ಲೆಲ್ಲ ನೀವು ಟ್ಯಾಸಲ್ಸ್ ಹಾಕ್ತಾ ಹೋಗ್ಬೋದು. ಸೊ ಕಂಟಿನ್ಯೂಸ್ ಆಗಿ ಈ ಥರ ಮಾಡ್ತಾ ಹೋಗಬೇಕು. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಬೇರೆಯವರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಕೂಡ ಮೋಟಿವೇಟ್ ಆಗುತ್ತೆ ನೆಕ್ಸ್ಟ್ ಡಿಸೈನ್ಸ್ ಮಾಡೋದಕ್ಕೆ. ಸೊ ನೆಕ್ಸ್ಟ್ ಡಿಸೈನ್ಸ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಯಾವ ಡಿಸೈನ್ ಮಾಡ್ತೀನಿ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಎಲ್ಲೆಲ್ಲಿ ಟ್ಯಾಸಲ್ಸ್ ಬರುತ್ತೆ ಅಲ್ಲಿ ಟ್ಯಾಸಲ್ಸ್ ಹಾಕಿ ಅಂತ ಹೇಳ್ತೀನಿ. ಸೊ ನೀವು ಟ್ಯಾಸಲ್ಸ್ ಹಾಕೋಬೋದು. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ತುಂಬಾ ನಾಯ್ಸಸ್ ಬರ್ತಿದೆ. ಸೊ ಅದೊಂದು ಎಕ್ಸ್ಕ್ಯೂಸ್ ಇರಲಿ, ಬಿಕಾಸ್ ಪಕ್ಕದಲ್ಲೇ ಕನ್ಸ್ಟ್ರಕ್ಷನ್ಸ್ ಆಗ್ತಿರೋದ್ರಿಂದ ಅಷ್ಟು ನಾಯ್ಸಸ್ ಇರುತ್ತೆ. ಸೊ ಥ್ಯಾಂಕ್ ಯು.